ನಮಸ್ತೆ, ನನ್ನ ಕುಕಿಂಗ್ ಫ್ಯಾಮಿಲಿ ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಡವಲಕಾಯಿ ಕಡಲೆಬೇಳೆ ಸಾಂಬಾರು ಅಥವಾ ಗೊಜ್ಜು ಅಥವಾ ಕೂಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಗ್ಲಾಸ್ ಅಂದರೆ ಒಂದು 1/4 kg ಕಡಲೆಬೇಳೆನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ತೊಳ್ಕೊಂಡು ನಂತರ ಕುಕ್ಕರ್ಗೆ ಹಾಕಿ ಒಂದು ವಿಸಲ್ ಬರೆಸ್ತಾ ಇದ್ದೀನಿ. ಯಾಕಂದರೆ ಕಡಲೆಬೇಳೆ ಬೇಯೋದು ಸ್ವಲ್ಪ ಪಡವಲಕಾಯಿಗಿಂತ ನಿಧಾನ. ಈ ವಿಸಲ್ ಬರೋ ಅವಧಿನಲ್ಲಿ ನಾವು ಪಡವಲಕಾಯಿ ಮತ್ತು ಮಸಾಲೆನೆಲ್ಲ ರೆಡಿ ಮಾಡ್ಕೋಬೋದು. ನೋಡಿ, ಪಡವಲಕಾಯಿನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಅರ್ಧ ಹೋಳು ಮಾಡಿ ಬೀಜನೆಲ್ಲ ತೆಗೆದು ಬಿಸಾಕಿ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಹೆಚ್ಚಿಟ್ಕೋಬೇಕು. ನಾನಿಲ್ಲಿ 3 ಪಡವಲಕಾಯಿ ತೊಗೊಂಡಿದ್ದೀನಿ. ನೋಡಿ, ಎಲ್ಲ ಪಡವಲಕಾಯಿನೂ ನಾನು ಈ ರೀತಿ ಪಾತ್ರೆಯಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ನಂತರ ಮಸಾಲೆಗೆ ಏನೇನು ಬೇಕು ನೋಡ್ಕೊಳ್ಳೋಣ. 1-2 ಸ್ಪೂನು ಧನಿಯಾ, 2 ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, 2 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಶುಂಠಿ ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ, ಮತ್ತು ಒಂದು 8 ಒಣಮೆಣಸಿನ್ಕಾಯಿ ಅಥವಾ ಒಂದು 5-6 ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು. ಮತ್ತು ಒಂದು 4-5 ಚಕ್ಕೆ ಪೀಸು, ಒಂದು 15-20 ಲವಂಗ, 2 ಟೊಮೊಟೊ, ಇವನ್ನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಒಂದು ಹೋಳು ತೆಂಗಿನಕಾಯಿನ ಸಣ್ಣ ಪೀಸ್ ಮಾಡಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ನೋಡಿ, ಕಡಲೆಬೇಳೆ ಒಂದು ವಿಸಲ್ ಬರೆಸಿರೋ ಕಡಲೆಬೇಳೆ ಈ ರೀತಿ ಒಂದು ಅರ್ಧ ಮುಕ್ಕಾಲು ಬೆಂದಿರುತ್ತೆ. ಅದಕ್ಕೆ ರುಬ್ಬಿರುವಂಥ ತೆಂಗಿನಕಾಯಿ ತಲೆ ಸಹ ಎಲ್ಲನೂ ತಣ್ಣಗಾಗಿರುತ್ತೆ. ಅದನ್ನು ಸಹ ರುಬ್ಕೊಂಡು ಹಾಕ್ಕೊಂಡು ಪಡವಲಕಾಯಿನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದು ಬಾಣಲೆಗೆ ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ 1-2 ನಿಮಿಷ ಫ್ರೈ ಮಾಡ್ಕೋಬೇಕು, ಹುರ್ಕೋಬೇಕು. ಆವಾಗ ಚೆನ್ನಾಗಿರುತ್ತೆ. ಕೂಟ್ನಲ್ಲಿ ಸಾಂಬಾರು ಅಥವಾ ಗೊಜ್ಜಿನಲ್ಲಿ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಅದನ್ನು ಎಲ್ಲದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಇನ್ನೊಂದು ವಿಸಲ್ ಬರೆಸಿದ್ರೆ ಕಡಲೆಬೇಳೆ ಮತ್ತು ಪಡವಲಕಾಯಿ ಹದವಾಗಿ ಬೆಂದಿರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮತ್ತೆ ಕಲಸಿ ಉಪ್ಪು ಎಲ್ಲ ಚೆಕ್ ಮಾಡಿ ಮತ್ತೆ ಬೇಕಿದ್ರೆ ಹಾಕಿ ಇನ್ನೊಂದು ಕುದಿ ಕುದಿಸಿದ್ರೆ ಪಡವಲಕಾಯಿ ಗೊಜ್ಜು ಕೂಟು ಸಾಂಬಾರು ರೆಡಿಯಾಗುತ್ತೆ. ಇದನ್ನು ತಿಂಡಿಗಳಿಗೆ ಗೊಜ್ಜು ಥರ ಸಹ ಬಳಸ್ಬೋದು ಅಥವಾ ಅನ್ನಕ್ಕೆ ಸಾಂಬಾರು ಥರ ಕಲಿಸ್ಕೊಂಡು ತಿನ್ಬೋದು.